4 ದಿನಗಳು ಮಾತ್ರ ಬಾಕಿ ಇದೆ. ಆ ಕಾರಣಕ್ಕೋಸ್ಕರವಾಗಿ ಇಲ್ಲಿರ್ತಕ್ಕಂಥ ಸ್ಥಳೀಯ ವಕೀಲರ ಜೊತೆಗೆ ಪ್ರಮುಖವಾಗಿ ಅಂದರೆ ವಕೀಲರ ಭವನದಲ್ಲಿ ಈಗಾಗಲೇ ಮೀಟಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ವಕೀಲರ ಸಂಘದ ಪ್ರಮುಖ ಕೂಡ ಈಗಾಗಲೇ ವೇದಿಕೆಯಲ್ಲಿ ಭಾಗವಹಿಸಿರುವಂಥದ್ದು. ಆ ಮುಖಾಂತರವಾಗಿ ಒಂದು ರೀತಿ ಚುನಾವಣೆಯ ಪ್ರಚಾರವನ್ನು ಕೂಡ ಈಗಾಗಲೇ ಬಿರುಸಿನಿಂದ ಮಂಜುನಾಥ್ ಅವರು ಇದೀಗ ಮಾಡ್ತಾ ಇರುವಂಥದ್ದು. ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ BM ಶ್ರೀವತ್ಸ ಅವರು ಕೂಡ ಸ್ವಾಗತವನ್ನು ಕೊಡ್ತೇನೆ. ಬೆಳಗ್ಗೆಯಿಂದನೂ ಕೂಡ ಡಾಕ್ಟರ್ ಮಂಜುನಾಥ್ ಅವರ ಜೊತೆಗಿದ್ದೀವಿ ನಾವು. ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವರು ಚನ್ನಪಟ್ಟಣದ ನ್ಯಾಯಾಲಯದಲ್ಲಿ ಈಗಾಗಲೇ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು. ಇದೀಗ CP ಯೋಗೇಶ್ವರ್ ಈ ಭಾಗದ ಪ್ರಬಲ ನಾಯಕರು ಯೋಗೇಶ್ವರ್ ಅವರು ಕೂಡ ಪ್ರಚಾರಕ್ಕೆ ಬಂದಿರುವಂಥದ್ದು. ಅವ್ರನ್ನ ನಾನು ಮಾತಾಡ್ತೀನಿ. ಸರ್, ಹೇಗಿದೆ ಸರ್ ಈ ಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ? ಡಾಕ್ಟರ್ CN ಮಂಜುನಾಥ್ ಅವ್ರ ಪರವಾದಂಥ ಅಲೆ ಇದೆ. ಜನಸಾಮಾನ್ಯರು ಇವತ್ತು ಪಕ್ಷಾತೀತವಾಗಿ ಮಂಜುನಾಥ್ ಅವರನ್ನು ಬೆಂಬಲಿಸ್ತಾ ಇದ್ದಾರೆ. ಇಲ್ಲಿ ಮಂಜುನಾಥ್ ಅವರಿಗೆ ವೈಯಕ್ತಿಕವಾದಂಥ ವರ್ಚಸ್ಸು, ಅವರು ಮಾಡಿರ್ತಕ್ಕಂಥ ಸೇವೆ ಇವತ್ತು ಅವ್ರಿಗೆ ಗೆಲುವಿಗೆ ಕಾರಣ ಆಗ್ತಾಯಿದೆ. ಜೊತೆಗೆ ನರೇಂದ್ರ ಮೋದಿರವರು, BJP ಎಲ್ಲ ಒಟ್ಟಾರೆ ಸೇರಿಕೊಂಡು, ಮತ್ತು DK ಸುರೇಶ್ ಅವರ ನೆಗೆಟಿವಿಟಿ, ಅವರು ಕಳೆದ 3 ಸಾರಿ ಲೋಕಸಭಾ ಸದಸ್ಯರಾಗಿ ಅವ್ರ ಪರ್ಫಾರ್ಮೆನ್ಸು ಏನು ಇಲ್ಲದೇ ಇರೋದ್ರಿಂದ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಜನ ಬಯಸ್ತಾ ಇದ್ದಾರೆ. ಮಂಜುನಾಥ್ ಅವರು 100ಕ್ಕೆ 100 ಭಾಗ ಗೆಲ್ತಾರೆ. ಈ ಬಾರಿ ಯೋಗೇಶ್ವರ್ ವಿಶೇಷವಾಗಿ ತಗೊಂಡಿದ್ದಾರೆ ಈ ಒಂದು ಚುನಾವಣೆಯನ್ನು. ಲಾಸ್ಟ್ ಟೈಮ್ ಕಳೆದ ಬಾರಿ ಕನಕಪುರಕ್ಕೆ ಹೋಗಿರಲಿಲ್ಲ ಯೋಗೇಶ್ವರ್ ಅವರು. ಆದರೆ ಈ ಬಾರಿ ಕನಕಪುರಕ್ಕೆ ಹೋಗಿ ದೊಡ್ಡ ಜನಸಂಖ್ಯೆಯನ್ನು ಸೇರಿಸಿ ಪ್ರಚಾರವನ್ನು ಮಾಡಿ ಒಂದು ರೀತಿ ಅಬ್ಬರದ ಕಾರ್ಯತಂತ್ರವನ್ನು ಮಾಡಿದ್ದಾರೆ. ಏನಂದರೆ BJP JDS ಒಂದಾಗಿದ್ದೀವಿ. BJP JDS ಒಂದಾಗಿರುವುದೇ ನಮ್ಮ ಗೆಲುವಿಗೆ ಒಂದು ಬಲ. ಮತ್ತು ಕಾಂಗ್ರೆಸ್ ಬಗ್ಗೆ ತುಂಬ ನಮ್ಮ ಭಾಗದಲ್ಲಿ ತುಂಬ ನೆಗೆಟಿವಿಟಿ ಇದೆ. ಏನು DK ಶಿವಕುಮಾರ್ ಅವರು ನೀರಾವರಿ ಮಂತ್ರಿ ಆದರೂ ಕೂಡ ನಮ್ಮ ಜಿಲ್ಲೆಗೆ ಯಾವುದೇ ನೀರಾವರಿ ಕೆಲಸಗಳನ್ನ ಮಾಡದೇ ಇರ್ತಕ್ಕಂಥದ್ದು, ಮತ್ತು ಇರ್ತಕ್ಕಂಥ ನೀರನ್ನು ತಮಿಳ್ನಾಡಿಗೆ ಹರಿಸ್ತಕ್ಕಂಥದ್ದು, ನಮ್ಮ ಬೋರ್ವೆಲ್ಗಳೆಲ್ಲ ಬತ್ತೋಗಿದೆ, ವಿದ್ಯುತ್ ಸಮಸ್ಯೆ ಇದೆ, ಆನೆ ಅವಳಿ ಇದೆ. ಹೀಗೆ ರೈತರ ಸಮಸ್ಯೆಗೆ ಯಾವುದೇ ರೀತಿಯ ಸ್ಪಂದನೆ ಮಾಡದೇ ಇರ್ತಕ್ಕಂಥ DK ಸಹೋದರರ ಬಗ್ಗೆ ರಾಮನಗರ ಜಿಲ್ಲೆಯಲ್ಲಿ ಒಂದು ವಿರೋಧವಾದಂಥ ಭಾವನೆ ಇದೆ. ಹಾಗಾಗಿ ಮತ್ತು ನಮ್ಮ ಅಭ್ಯರ್ಥಿಯ ಒಳ್ಳೆತನ, ಅವರು ಡಾಕ್ಟರ್ ವೃತ್ತಿನಲ್ಲಿ ಮಾಡಿರ್ತಕ್ಕಂಥ ಸೇವೆ, ಎರಡಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. ಒಂದು ಕಡೆ ನೆಗೆಟಿವಿಟಿ, ಒಂದು ಕಡೆ ಪಾಸಿಟಿವಿಟಿ. ಹಾಗಾಗಿ ಜನ ಇವತ್ತು ಮಂಜುನಾಥ್ ಅವ್ರ ಪರ ಒಲವು ತೋರಿಸಿದ್ದಾರೆ. ಮಂಜುನಾಥ್ ಅವ್ರು ಗೆಲ್ತಾರೆ. ಈ ಭಾಗದಲ್ಲಿ ಭಯ ಇದೆ ಸರ್ ಏನಂದ್ರೆ ಮತದಾರರಿಗೆ, ಯಾಕಂದರೆ ಈಗಾಗಲೇ ಚುನಾವಣಾ ಆಯೋಗ ಕೂಡ ಪತ್ರ ಬರೆದಿದ್ದೀರಿ. ಈಗಾಗಲೇ ಚುನಾವಣಾ ಆಯೋಗ ಕೂಡ ಈಗ ಅತಿ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಕೂಡ ಮಾಡಿದೆ. ಇನ್ನು 3 ದಿನ ಚುನಾವಣೆ ಇದೆ. ನಮ್ಮ ತಾಲೂಕಲ್ಲಿ 100ಕ್ಕೆ 100 ಭಾಗ ಚುನಾವಣೆ ಪಾರದರ್ಶಕವಾಗಿ ನಡೀತದೆ. ಕನಕಪುರದಲ್ಲಿ ಆ ಒಂದು ವಾತಾವರಣ ಇದೆ. ಅಲ್ಲಿ ಪ್ರಾಕ್ಸಿ ಮಾಡ್ತಾರೆ, ಚುನಾವಣೆ ಅವರೇ ಒತ್ಕೋತಾರೆ, ಮಜಲ್ ಪವರ್, ಮನಿ ಪವರ್ ಎಲ್ಲ ಕನಕಪುರದಲ್ಲಿ ನಡೆಯುತ್ತೆ. ಬಟ್ ಇಲ್ಲೇನೂ ನಡೆಯಲ್ಲ, ಆ ಥರ ವಾತಾವರಣ ಇಲ್ಲ. ಇಲ್ಲಿ ಪಾರದರ್ಶಕವಾಗಿ ಚುನಾವಣೆ ಆಗುತ್ತೆ. ಈಗಾಗಲೇ ಮಂಜುನಾಥ್ ಅವ್ರ ಜೊತೆಗೆ ನೀವು ಕೂಡ ಪ್ರಚಾರ ನಿರಂತರವಾಗಿ ಮಾಡ್ತಿದ್ರಿ. ಜನರು ನಾಡಿ ಮಿಡಿತವನ್ನು ನೋಡಿದ್ರೆ ಎಷ್ಟು ಅಂತರದಿಂದ ಗೆಲ್ಲುವಂಥ ವಿಶ್ವಾಸ ಇದೆ ಸರ್ ಗ್ರಾಮಾಂತರದಿಂದ? ಮಂಜುನಾಥ್ ಅವರು 2 ಲಕ್ಷಕ್ಕಿಂತ ಹೆಚ್ಚಿಗೆ ಮತಗಳ ಅಂತರದಿಂದ ಗೆಲ್ತಾರೆ. ಒಟ್ಟಾರೆ ನಾನು ಹಲವಾರು ಚುನಾವಣೆಗಳನ್ನ, ಪಾರ್ಲಿಮೆಂಟ್ ಚುನಾವಣೆ ನೋಡಿದ್ದೀನಿ. ನಮ್ಮ ಸಹಕಾರ ಮತ್ತು JDS ಸಹಕಾರದಿಂದ ಸುರೇಶ್ ಅವರು 2 ಸಾರಿ ಗೆದ್ದಿದ್ದಾರೆ ಬಿಟ್ಟರೆ ಒಂಟಿಯಾಗಿ ಕಾಂಗ್ರೆಸ್ ಯಾವತ್ತೂ ಇಲ್ಲಿ ಗೆದ್ದಿಲ್ಲ. ಹಾಗಾಗಿ ಈ ಚುನಾವಣೆಯಲ್ಲಿ ಮಂಜುನಾಥ್ ಅವರು 2 ಲಕ್ಷಕ್ಕಿಂತ ಅಧಿಕ ಮತಗಳ ಅಂತರದಿಂದ ಗೆಲ್ತಾರೆ. ಎಲ್ಲ ಕ್ಷೇತ್ರಗಳು ಮಂಜುನಾಥ್ ಮುಂದಾಗ್ತಾರೆ. ಇವನ್ ಕನಕಪುರದಲ್ಲೂ ಕೂಡ ಪ್ರಬಲವಾದಂಥ ಸ್ಪರ್ಧೆಯನ್ನು ಮಂಜುನಾಥ್ ಅವರು ಕೊಡ್ತಾರೆ. ವಕೀಲರ ಸಭೆಯಲ್ಲಿ ತಾವು ಕೂಡ ಭಾಗವಹಿಸಿದ್ದೀರಾ ಸರ್? ಇಡೀ ಜಿಲ್ಲೆಯ ವಕೀಲರು ಡಾಕ್ಟರ್ CN ಮಂಜುನಾಥ್ ಅವರು ಪರವಾಗಿದ್ದಾರೆ. ಏಕೆಂದರೆ ಮೊನ್ನೆ ನಡೆದಂಥ ಒಂದು ಗಲಾಟೆಯಲ್ಲಿ ವಕೀಲರ ಮೇಲೇ DK ಶಿವಕುಮಾರ್ ಮತ್ತು DK ಸುರೇಶ್ ಅವರ ಕುಮ್ಮಕ್ಕಿನಿಂದ FIR ಆಗುತ್ತೆ. ವಕೀಲರು ಬೀದಿಗೆ ಬಂದು ಧರಣಿ ಮಾಡ್ತಾರೆ ಜಿಲ್ಲಾ ವಕೀಲರ ಸಂಘದಲ್ಲಿ DC ಆಫೀಸ್ ಮುಂದೆ. 1 ವಾರ ಆದ್ರೂ ಕೂಡ ರಾಜ್ಯ ಸರ್ಕಾರ ಸ್ಪಂದನೆ ಮಾಡೋದಿಲ್ಲ. ಸಂಬಂಧಪಟ್ಟಂಥ ಪೊಲೀಸ್ ಆಫೀಸರ್ ಮೇಲೆ ಕ್ರಮ ತಗೊಳ್ಳಲ್ಲ. ಒಂಥರ ಉದಾಸೀನ ಧೋರಣೆಯನ್ನು ತಾಳ್ತಾರೆ. ಹಾಗಾಗಿ ಈ ಜಿಲ್ಲೆಯ ಎಲ್ಲ ವಕೀಲರು ಬಹುತೇಕ ಮಂಜುನಾಥ್ ಅವ್ರನ್ನ ಬೆಂಬಲಿಸ್ತಾರೆ. ಕೊನೆಯದಾಗಿ ಸರ್, ಎಲ್ಲರೂ ಕೂಡ ಭಯ ಪಡ್ಕೊಂಡು ವಿರೋಧಿಗಳೆಲ್ಲ ಒಂದಾಗ್ಬಿಟ್ಟಿದ್ದಾರೆ ಅಂತ DK ಶಿವಕುಮಾರ್ ಅವರು ನೇರವಾಗಿ ಆಪಾದನೆಯನ್ನು ಮಾಡಿದ್ದಾರೆ. ಏನು ಆನ್ಸರ್ ಮಾಡ್ತೀರಾ ಸರ್? ಈಗ DK ಶಿವಕುಮಾರ್ ಅವರು ಹತಾಶರಾಗಿದ್ದಾರೆ. ಅವರು ಮೊನ್ನೆ RR ನಗರದಲ್ಲಿ ಹಾಡಿದಂಥ ಮಾತು, ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಧಮಕಿ ಹಾಕೋ ರೀತಿಯಿಂದಲೇ ಮಾತಾಡಿರ್ತಕ್ಕಂಥದ್ದು ಅವರ ಹತಾಶೆಯನ್ನು ತೋರಿಸ್ತದೆ. ನಮ್ಗೆ ಯಾರಿಗೂ ಹತಾಶೆ ಇಲ್ಲ. ನಾವು
ನಮ್ಗೆ ಅಧಿಕಾರ ಇಲ್ಲ, ನಾವು ಜನಗಳ ಮುಂದೆ ಹೋಗ್ತೀವಿ, ಮತ ಕೇಳ್ತೀವಿ, ಜನಗಳನ್ನ ರಿಕ್ವೆಸ್ಟ್ ಮಾಡ್ತೀವಿ, ಇರ್ತಕ್ಕಂಥ ವಸ್ತುಸ್ಥಿತಿಯನ್ನು ವಿವರಿಸ್ತೀವಿ. ಆದರೆ ಡಿ ಕೆ ಶಿವಕುಮಾರ್ ಇವತ್ತು ಇರ್ತಕ್ಕಂಥ ಮನಿ ಪವರ್, ಮಜಲ್ ಪವರಿಂದ, ಅಧಿಕಾರದಿಂದ ಎದುರಿಸಿ ಓಟ್ ಗಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ವಿಫಲ ಆಗ್ತಾರೆ. ಈ ಸಾರಿ ಡಿ ಕೆ ಸುರೇಶ್ ಸೋಲ್ತಾರೆ, ಈಗ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ತಾರೆ. ಇದಿಷ್ಟು ಯೋಗೇಶ್ವರ್ ಅವರ ಮಾತು. ಡಾಕ್ಟರ್ ಮಂಜುನಾಥ್ ಅವರು ಭರ್ಜರಿ ಮತಬೇಟೆಯನ್ನು ಈಗಾಗಲೇ ನಡೆಸ್ತಾ ಇರುವಂಥದ್ದು ರಾಮನಗರ ಜೊತೆಗೆ ಚನ್ನಪಟ್ಟಣ ಭಾಗದಲ್ಲಿ ಈಗಾಗಲೇ ವಕೀಲರ ಜೊತೆಗೆ ಈಗಾಗಲೇ ಮಾತುಕತೆ ನಡೆಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಮನಗರ ಭಾಗದಲ್ಲೂ ಕೂಡ ವಕೀಲರ ಜೊತೆಗೆ ಅಲ್ಲಿ ಸಭೆಯನ್ನು ಕೂಡ ಮಾಡಿದರು. ಈಗ ಚನ್ನಪಟ್ಟಣದ ಜಿಲ್ಲಾ ನ್ಯಾಯಾಲಯ ಏನಿದೆ, ತಾಲೂಕು ನ್ಯಾಯಾಲಯ ಏನಿದೆ, ಆ ಒಂದು ನ್ಯಾಯಾಲಯದ ಭವನದಲ್ಲಿ ಇದೀಗ ಒಂದು ರೀತಿ ವಕೀಲರ ಜೊತೆಗೆ ಮಾತುಕತೆ ನಡೆಸೋದ್ರ ಮುಖಾಂತರವಾಗಿ ಸಭೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಆ ಮುಖಾಂತರವಾಗಿ ತಮಗೆ ಆಶೀರ್ವಾದ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಇದೀಗ ಮಾಡಿಕೊಂಡು ಇದೀಗ ಹೊರಗಡೆ ಬರ್ತಾ ಇರುವಂಥದ್ದು. ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ಈ ಕಾರ್ಯಕ್ರಮಕ್ಕೆ ಪ್ರತಿ ಪೇಷಂಟ್ ಯಾರು ಮಧ್ಯಾಹ್ನ 2 ಕಾಲ ಆಗ್ತಾ ಇದೆ. ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವರು ಬಿರುಸಿನ ಪ್ರಚಾರವನ್ನು ಮುಂದುವರಿಸಿರುವಂಥದ್ದು. ಈಗ ಚನ್ನಪಟ್ಟಣ ಮುಗಿಸಿ ನೇರವಾಗಿ ಈಗ ಮಾಗಡಿಗೆ ಬಂದಿರುವಂಥದ್ದು. ಇಲ್ಲಿ ಮಾಗಡಿಯಲ್ಲಿ ಹಿಂದುಳಿದ ವರ್ಗಗಳ ಸಮಾವೇಶ, ಅಂದರೆ ಬಿಜೆಪಿಯಿಂದ ಹಿಂದುಳಿದ ವರ್ಗಗಳ ಸಮಾವೇಶ ಕೂಡ ನಡೀತಾ ಇದೆ. ಈ ಒಂದು ಸಮಾವೇಶದಲ್ಲಿ ರಾಮನಗರ ಜಿಲ್ಲೆಯ ಹಿಂದುಳಿದ ವರ್ಗದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕೂಡ ಭಾಗವಹಿಸಿರುವಂಥದ್ದು. ಪ್ರಮುಖವಾಗಿ ಎಂ ಡಿ ಲಕ್ಷ್ಮೀನಾರಾಯಣ ಆಗಿರ್ಬೋದು, ಅದ್ರ ಜೊತೆಗೆ AP ರಂಗನಾಥ್ ಆಗಿರ್ಬೋದು, ಅದ್ರ ಜೊತೆಗೆ ಬೇರೆ ಬೇರೆ ನಾಯಕರುಗಳ ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವರು ಇದೀಗ ಒಂದು ರೀತಿ ಸಭೆಯ ಮುಖಾಂತರವಾಗಿ ಒಂದು ರೀತಿ ಪ್ರಚಾರವನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಇಲ್ಲಿ ಜನರು ಜಮಾಯಿಸಿದ್ದಾರೆ. ಈ ಭಾಗದ ಜನರು ಡಾಕ್ಟರ್ ಮಂಜುನಾಥ್ ಅವರ ಭಾಷಣವನ್ನು ಕೇಳುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಅವರು ತಲ್ಲೀನರಾಗಿರುವಂಥದ್ದು. ಈಗಾಗಲೇ ಇನ್ನೂ ಚುನಾವಣೆಗೆ ಇನ್ನು 2-3 ದಿನಗಳು ಬಾಕಿ ಇರತಕ್ಕಂಥ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಇದೀಗ ಒಂದು ರೀತಿ ಹಿಂದುಳಿದ ವರ್ಗಗಳ ಸಮಾವೇಶದ ಮುಖಾಂತರವಾಗಿ ಒಂದು ರೀತಿ ಬೃಹತ್ ಪ್ರಚಾರವನ್ನು ಕೂಡ ಮಾಡ್ತಾ ಇರುವಂಥದ್ದು. ಆ ಮುಖಾಂತರವಾಗಿ ತಮಗೆ ಆಶೀರ್ವಾದವನ್ನು ಮಾಡಿ ಅನ್ನೋ ಒಂದು ಮಾತನ್ನು ಈಗಾಗಲೇ ಹೇಳೋದಕ್ಕೂ ಕೂಡ ಈಗಾಗಲೇ ಸಜ್ಜಾಗಿರುವಂಥದ್ದು. ಅದ್ರ ಜೊತೆಗೆ ಪ್ರಮುಖವಾಗಿ ಈ ಒಂದು ಚುನಾವಣೆಯಲ್ಲಿ ಗೆಲ್ಲಿಸುವಂಥ ನಿಟ್ಟಿನಲ್ಲಿ ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ MD ಲಕ್ಷ್ಮೀನಾರಾಯಣ ಸೇರಿದಂತೆ ಸ್ಥಳೀಯ ಮಟ್ಟದ ನಾಯಕರುಗಳ ಜೊತೆಗೆ ಈಗಾಗಲೇ ಮಂಜುನಾಥ್ ಅವರು ಮಾತುಕತೆಯನ್ನು ಕೂಡ ನಡೆಸ್ತಿರುವಂಥದ್ದು. ಮತ್ತು ಈ ಭಾಗದಲ್ಲಿ ಪ್ರಬಲ ನಾಯಕರಾಗಿರ್ತಕ್ಕಂಥವರು, ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಅವರು ಕೂಡ ಈ ಒಂದು ಸಭೆಗೆ ಕೂಡ ಈಗಾಗಲೇ ಬರ್ತಾ ಇರುವಂಥದ್ದು. ಆ ಮುಖಾಂತರವಾಗಿ ಎಲ್ಲರೂ ಕೂಡ ಒಟ್ಟಾಗಿ ಇಲ್ಲಿ ಒಂದು ರೀತಿ ಮಾಗಡಿ ಭಾಗದಲ್ಲಿ ಅತಿ ಹೆಚ್ಚು ಮತಗಳನ್ನು ಗಳಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಸಮುದಾಯಗಳನ್ನು ಸೆಳೆಯುವಂತ ನಿಟ್ಟಿನಲ್ಲಿ ಈಗಾಗಲೇ ಮಂಜುನಾಥ್ ಅವರು ಕಸರತ್ತನ್ನು ಈಗಾಗಲೇ ಮುಂದುವರಿಸಿರುವಂಥದ್ದು. ನನ್ನ ಗೆಲುವಿಗೆ ಆನೆ ಬಲ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಭಾರತ ದೇಶ ಇದು ರಾಷ್ಟ್ರದ ಚುನಾವಣೆ, ಇದು ಹ್ಯಾಟ್ರಿಕ್ ಚುನಾವಣೆ ಆಗುತ್ತೆ. ಭಾರತ ದೇಶದ ಪ್ರಪ್ರಥಮ ಪ್ರಜೆ ಇವತ್ತು ಹಿಂದುಳಿದ ವರ್ಗದವರು ಅಂತ ಹೇಳಿದ್ರೆ ನಾವು ತಾವು ಪ್ರಜ್ಞಾವಂತರಾಗಿದ್ದೀರಿ, ವಿಚಾರವಂತರಾಗಿದ್ದೀರಿ. ಮತದಾನ ಅನ್ನೋದು ಮನೆಯ ಮಗಳಿದ್ದಾರೆ. ಅಸಾಮಾನ್ಯ ಸಾಧನೆ ಮಾಡಲು ಸಾಮಾನ್ಯ ಕುಟುಂಬಗಳಿಂದ ಬಂದಿದ್ದಾರೆ. ಗುರುತಿಗೆ ಆಧಾರದಲ್ಲಿ ಹಂಚಿ ತಿನ್ಬೇಕು, ಕಿತ್ತು ತಿನ್ನಬಾರದು, ಅಳಸಿಕೊಡಬಾರದು, ಉಳಿಸಿಕೊಡಬೇಕು. ಈ ರೀತಿ ನಾವು ಮತ್ತು 8 ಲಕ್ಷ ಧರ್ಮ ಆಗಲಿ ಬೆಳೆಯೋಣ. ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.